ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೌಭಾಗ್ಯವತಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ಇವತ್ತು ನೆರವೇರಿಸಲಾಗುತ್ತೆ. ವಿವಿಧ ವಿಧಿವಿಧಾನಗಳನ್ನು ಕೊನೆಯ ಪುತ್ರರಾದಂತಹ ನೆರವೇರಿಸಿಕೊಡ್ತಾರೆ. ಕಣ್ಣನ್ ಸ್ವಾಮೀಜಿ ಅವರು ಅಂತ್ಯ ಸಂಸ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ಅರ್ಚಕರು ಈ ವಿಧಿವಿಧಾನದ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾರೆ. ವಾಸ್ತುತಜ್ಞರ ಸೂಚನೆಯಂತೆಯೇ ಸಮಾಧಿಯ ಸ್ಥಳವನ್ನು ಕೂಡ ನಿಗದಿ ಮಾಡಲಾಗಿದೆ. ಉತ್ತರ ದಕ್ಷಿಣ ದಿಕ್ಕಿನ ನಡುವೆ ಸಮಾಧಿಯ ಜಾಗವನ್ನು ಗುರುತಿಸಿರುವಂಥದ್ದು. ಅಲ್ಲಿ ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ವಿಧಿವಿಧಾನದ ಪ್ರಕ್ರಿಯೆಗಳಿರ್ತವೆ ಅಂಥೇಳಿ ಈಗಾಗಲೇ ಅರ್ಚಕರು ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಕೊನೆಯ ಹಂತದ ಪೂಜೆಗಳನ್ನು ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪೂಜೆಗಳು ಮುಗಿತಾ ಇದ್ದ ಹಾಗೇನೆ ನೇರವಾಗಿ ಹೂವಿನ ಪಲ್ಲಕ್ಕಿಯ ಮೂಲಕ 10 ಗ್ರಾಮಗಳ ಮಾರ್ಗ ಮಧ್ಯೆ ಹಾದು ಹೋಗುವ ಮೂಲಕ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿರುವಂತಹ ಸ್ಥಳಕ್ಕೆ ತರುವಂತಹ ಕೆಲಸ ಆಗುತ್ತೆ. ಇದೇ ಪಲ್ಲಕ್ಕಿ ರೆಡಿಯಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಲ್ಲಕ್ಕಿಯ ಮೂಲಕ ಅಂತ್ಯಕ್ರಿಯೆ ನಡೆಯುವಂತಹ ಈ ಜಾಗಕ್ಕೆ ಪಾರ್ಥಿವ ಶರೀರವನ್ನು ತರುವಂತಹ ಕೆಲಸ ಆಗುತ್ತೆ. ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅಂಥೇಳಿ ಮಾಹಿತಿಯನ್ನು ಅರ್ಚಕರು ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಈಗ ಅಂತಿಮ ಪೂಜೆಗಳು ನಡೀತಾ ಇರುವಂಥದ್ದು. ದೇವೇಗೌಡರು ಕೂಡ ಪೂಜೆಯನ್ನು ಮುಗಿಸಿ ಹೊರಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದೆ. ಪೂಜೆ ಮುಗಿದ ನಂತರ ಈಗ ಪಾರ್ಥಿವ ಶರೀರವನ್ನು ಹೊರತಂದಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ನೇರವಾಗಿ ಹೂವಿನ ಪಲ್ಲಕ್ಕಿ ರೆಡಿ ಆಗಿದೆಯಲ್ಲ, ಆ ಜಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ರೇವಣ್ಣ ಅವರು ಕೂಡ ಈಗ ಪೂಜೆಯನ್ನು ಮುಗಿಸಿ ಹೊರಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಭದ್ರತೆ ಇದೆ, ಕುಟುಂಬಸ್ಥರಿದ್ದಾರೆ, ಸಂಬಂಧಿಕರು ಬಂದಿದ್ದಾರೆ, ಅನಿತಾ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಧರ್ಮಪತ್ನಿಯವರು ಕೂಡ ಹೊರಬಂದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಈಗ ನೇರವಾಗಿ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿರುವಂತಹ ಜಾಗಕ್ಕೆ ತೆರಳುತ್ತಾರೆ. ಪಲ್ಲಕ್ಕಿಯ ಮೂಲಕ 10 ಗ್ರಾಮಗಳಲ್ಲಿ ಅಂತಿಮ ಯಾತ್ರೆ ಈಗ ಸಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ಮುಗಿಸಿದಂತಹ ಕುಟುಂಬಸ್ಥರು ಒಬ್ಬೊಬ್ಬರೇ ಮನೆಯಿಂದ ಹೊರಬರ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. 6 ಜನ ಅರ್ಚಕರು ಅಂತಿಮ ಪೂಜೆಯನ್ನು ನೆರವೇರಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೊರಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಮನೆಯ ಅಂಗಳದಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕೂ 10 ಪಟ್ಟು ಜನ ಹೊರ ಕಾಯ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಅವಕಾಶ ಸಿಗಲಿಲ್ಲ, ದೂರದಿಂದಲ್ಲಾದರೂ ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕೆ 10 ಗ್ರಾಮಗಳಲ್ಲಿ ಈಗ ಪಲ್ಲಕ್ಕಿ ಹಾದು ಹೋಗುತ್ತೆ. ಆ ಮಾರ್ಗದುದ್ದಕ್ಕೂ ಕೂಡ ಇದೇ ರೀತಿ ಜನ ಇಕ್ಕೆಲಗಳಲ್ಲೂ ಕೂಡ ಅಂತಿಮ ಯಾತ್ರೆಗಾಗಿ ಕಾಯ್ತಾ ಇದ್ದಾರೆ. ಈಗೇನು 10 ಗ್ರಾಮಗಳಲ್ಲಿ ಪಲ್ಲಕ್ಕಿ ಸಾಗುತ್ತಲ್ಲ, ಆ ಪ್ರತಿ ಗ್ರಾಮದಲ್ಲೂ ಕೂಡ ಚೆನ್ನಮ್ಮನವರ ನೆನಪಿದೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅವರು ಓಡಾಡಿದ್ದಕ್ಕೆ ಕುರುಹುಗಳಿದ್ದಾವೆ. ಜನ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕಾಗಿ ಕಾಯ್ತಾ ಇದ್ದಾರೆ. ನಿನ್ನೆ ಪದ್ಮನಾಭನಗರದ ನಿವಾಸದಿಂದ ಅಂತಿಮ ಪೂಜೆಯನ್ನು ಮುಗಿಸಿಕೊಂಡು ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಬಂದಿತ್ತು. ಇಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸಾರ್ವಜನಿಕ ದರ್ಶನ ಮುಗಿದ ನಂತರ 1.25 ಗಂಟೆಗಳ ಕಾಲ ಕುಟುಂಬಸ್ಥರು ಕೊನೆಯದಾಗಿ ಚೆನ್ನಮ್ಮ ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಪೂಜೆ ಸಲ್ಲಿಸಿದ ನಂತರ ಈಗ ಪಲ್ಲಕ್ಕಿಗೆ ಮೃತದೇಹವನ್ನು ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೂವಿನ ಪಲ್ಲಕ್ಕಿಯ ಮೂಲಕ 10 ಗ್ರಾಮಗಳ ಮೂಲಕ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಸಾವಿರ ಸಂಖ್ಯೆಯಲ್ಲಿ ಜನ ಈ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮನೆಯ ಹೊರಗಡೆ
ಚೆನ್ನಮ್ಮ ವೃತ್ತದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ. ನೂಕುನುಗ್ಗಲೆಲ್ಲ ಉಂಟಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಹತ್ತತ್ರ 2-2.5 ಗಂಟೆಗಳ ಕಾಲ ಸಾಗುವಂತಹ ಅಂತಿಮ ಯಾತ್ರೆ ಇದು. ಚೆನ್ನಮ್ಮನವರ ಸರಳತೆ, ಮಮತೆ, ಮನುಷ್ಯತ್ವಕ್ಕೆ ಸೇರಿದಂತಹ ಜನ ಇದು. ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಾರೆ ಜನ. ನಿನ್ನೆ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಬಂದಂತಹ ಸಂದರ್ಭದಲ್ಲಿ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು, ಕಣ್ಣೀರ ವಿದಾಯವನ್ನು ಹೇಳಲಾಯಿತು. ಈಗ ಮತ್ತೊಮ್ಮೆ ಅದೇ ರೀತಿಯ ದೃಶ್ಯಗಳೇ ಮರುಕಳಿಸುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಹೊಳೆನರಸೀಪುರ, ಹಾಸನ, ದೇವೇಗೌಡರ ಹುಟ್ಟೂರು, ಚೆನ್ನಮ್ಮನವರ ಹುಟ್ಟೂರು. ಅಪಾರ ಬಂಧು ಮಿತ್ರರಿದ್ದಾರೆ, ಸ್ನೇಹಿತರಿದ್ದಾರೆ, ಕುಟುಂಬಸ್ಥರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಇವರೆಲ್ಲರೂ ಕೂಡ ದೇವೇಗೌಡರನ್ನು ನೋಡಬೇಕು, ಸಮಾಧಾನ ಮಾಡಬೇಕು, ಧೈರ್ಯ ಹೇಳಬೇಕು ಅಂತ ಕಾಯ್ತಿದ್ದಾರೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿಯವರು ಕೂಡ ಅಂತಿಮ ಪೂಜೆಯನ್ನು ಮುಗಿಸಿ ಹೊರಬರುತ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹಿಂದೆಯೇ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಇದ್ದಾರೆ. ಇನ್ನೇನು ಅಂತಿಮ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. 10 ಊರುಗಳಲ್ಲಿ ಈ ಅಂತಿಮ ಯಾತ್ರೆ ಸಾಗುತ್ತೆ. ಮಾರ್ಗ ಮಧ್ಯೆ ಹಲವು ಕಡೆಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಇದೆ. ಜನಸ್ತೋಮವೇ ನಿರ್ಮಾಣವಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಕಿಕ್ಕಿರಿದು ಸೇರಿದ್ದಾರೆ ಜನ. HD ಕುಮಾರಸ್ವಾಮಿಯವರು ಅಂತಿಮ ಪೂಜೆಯನ್ನು ಮುಗಿಸಿ ಹೊರಬರ್ತಾ ಇರುವಂತಹ ದೃಶ್ಯ ಇದು. 3ನೇ ಭಾಗ HD ಕುಮಾರಸ್ವಾಮಿಯವರು ಚೆನ್ನಮ್ಮ ದೇವೇಗೌಡರ ದಂಪತಿಗೆ ಈಗ ಪೂಜೆಯನ್ನು ಮುಗಿಸಿ ಹೊರ ಬಂದಿದ್ದಾರೆ. JC ಮಾಧುಸ್ವಾಮಿಯವರು ಬಂದಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತಾ ಇರುವಂಥದ್ದು. JC ಮಾಧುಸ್ವಾಮಿಯವರು ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿಯವರಿಗೆ ಅಪಾರ ಪ್ರಮಾಣದಲ್ಲಿ ಜನ ಸೇರಿರುವಂಥದ್ದು. ಕಾರ್ಯಕರ್ತರು, ಜನರು ಕುಮಾರಣ್ಣಂಗೆ, ದೇವೇಗೌಡರಿಗೆ, HD ರೇವಣ್ಣ ಅವರಿಗೆ ಧೈರ್ಯವನ್ನ ಹೇಳಬೇಕು ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಈ ಪ್ರಮಾಣದಲ್ಲಿ ಸೇರಿದ್ದಾರೆ. ಮತ್ತೊಂದು ಕಡೆ 2,000 ಪೊಲೀಸರ ಬಂದೋಬಸ್ತ್ ಇರುವಂತಹದ್ದು ಭದ್ರತೆಗಾಗಿ ಇವತ್ತು ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಕ್ಷಣದಿಂದ ಕ್ಷಣಕ್ಕೆ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೂವಿನ ಪಲ್ಲಕ್ಕಿಯ ಮೂಲಕ ಈಗ ಅಂತಿಮ ಯಾತ್ರೆ ಆರಂಭಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತಿಮ ಯಾತ್ರೆ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದಿಂದ ಸ್ಟಾರ್ಟ್ ಆಗುತ್ತೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಆಗಿತ್ತು ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರ ಬಂದಿದ್ದು ಚೆನ್ನಮ್ಮ ಅವರದ್ದು. ಆಗ್ಲೂ ಕೂಡ ಇದೇ ರೀತಿಯ ಜನ, ಇದೇ ರೀತಿಯ ಕಣ್ಣೀರು, ಪುಷ್ಪ ನಮನವನ್ನೆಲ್ಲ ಸಲ್ಲಿಸಿದೆ. ಈಗ ಮತ್ತದೇ ವಾಹನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಇನ್ನು ಇದೇ ವಾಹನದಲ್ಲಿಯೇ ಬೆಂಗಳೂರಿನಿಂದ ಪದ್ಮನಾಭನಗರದ ನಿವಾಸದಿಂದ, ದೇವೇಗೌಡರ ನಿವಾಸದಿಂದ HD ರೇವಣ್ಣ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಅಂತಿಮ ಯಾತ್ರೆಯ ಮೂಲಕ ತರಲಾಗಿತ್ತು. ಈಗ ಮತ್ತೆ ಅದೇ ವಾಹನಕ್ಕೇನೆ ಪಾರ್ಥಿವ ಶರೀರವನ್ನು ಇರಿಸುವಂತಹ ಕೆಲಸ ಆಗಿದೆ. ಇಲ್ಲಿಂದ ಮತ್ತೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. 2-2.5 ಗಂಟೆಗಳ ಕಾಲ ಸಾಗುವಂತಹ ಅಂತಿಮ ಯಾತ್ರೆ ಇದು. ಸಾವಿರ ಸಂಖ್ಯೆಯಲ್ಲಿ ಜನ ಈ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಹೊರಗಡೆ ಕಾಯ್ತಾ ಇದ್ದಾರೆ. ಕುಟುಂಬಸ್ಥರು ನಡೆಸಿದಂತಹ ಪೂಜೆ ಮುಕ್ತಾಯವಾಗಿದೆ. ಅರ್ಚಕರು ಹೊರ ಬಂದಿದ್ದಾರೆ, ಕುಟುಂಬ ಸದಸ್ಯರು ಹೊರ ಬಂದಿದ್ದಾರೆ. ಪಾರ್ಥಿವ ಶರೀರವನ್ನ ವಾಹನದೊಳಗಿರಿಸುವಂತಹ ಕೆಲಸ ಆಗಿದೆ. ಅದೇ ವಾಹನದಲ್ಲಿಯೇ HD ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ರೇವಣ್ಣ ಎಲ್ಲರೂ ಕೂಡ ಹತ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ ಅವರ ನಿವಾಸದಿಂದ ಆ ವಾಹನ ನಿರ್ಗಮನವಾಗುತ್ತೆ. ಅಲ್ಲಿಗೆ ಅಂತಿಮ ಯಾತ್ರೆ ಮತ್ತೆ ಆರಂಭ ಆದಂತಾಗುತ್ತೆ. ಸಾವಿರ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇರುವಂಥದ್ದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕಾಗಿ. ಚೆನ್ನಮ್ಮನವರ ತ್ಯಾಗ, ಸಹನೆ, ಕಾಳಜಿಯ ಮಾತು, ಸರಳ ನಗು ಅವೆಲ್ಲವೂ ಕೂಡ ಚೆನ್ನಮ್ಮನವರ ಟ್ರೇಡ್ ಮಾರ್ಕ್. ಹಾಗಾಗಿಯೇ ಈ ಪ್ರಮಾಣದಲ್ಲಿ ಜನರನ್ನು ಸಂಪಾದಿಸಿರುವಂಥದ್ದು. ಚೆನ್ನಮ್ಮನವರಿಲ್ಲ ಅನ್ನುವಂತಹ ಸುದ್ದಿಯನ್ನು ಕೇಳಿ ಜನ ಅಳ್ತಾ ಇರುವಂಥದ್ದು. ಅವರ ದಾನ ಧರ್ಮ, ಅವರು ಮಾಡಿದಂತಹ ಕೆಲಸವನ್ನು ಕೊಂಡಾಡ್ತಾ ಇರುವಂಥದ್ದು. ಇದು HD ರೇವಣ್ಣ ಅವರ ನಿವಾಸ.
ಬೆಳಗ್ಗಿನ ಜಾವ 5 ಗಂಟೆಯಿಂದ ಶುರುವಾದಂತಹ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಹತ್ತತ್ರ 11-11:30 ಗಂಟೆಗಳ ಕಾಲವೂ ಕೂಡ ಸಾರ್ವಜನಿಕರಿಗೆ ದರ್ಶನವನ್ನು ಕಲ್ಪಿಸಿಕೊಡಲಾಗಿತ್ತು. ಕ್ಷಣದಿಂದ ಕ್ಷಣಕ್ಕೆ ಜನ ಜಾಸ್ತಿ ಆಗ್ತಾ ಹೋದ್ರು, ಮತ್ತಷ್ಟು ಸಮಯ ಹಿಡಿಯುತ್ತೆ ಅನ್ನುವಂತಹ ಸಂದರ್ಭದಲ್ಲಿಯೇ ಅಂತಿಮ ಪೂಜೆಗಳನ್ನು ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿ ಈಗ ಪೂಜೆಯನ್ನೆಲ್ಲ ಮುಕ್ತಾಯಗೊಳಿಸಿ ಅಂತಿಮ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದ ನೇರ ದೃಶ್ಯಾವಳಿ ಇದು. 5 ಗಂಟೆಯಿಂದಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಬಂದಂತಹ ಜನರ ಸಾಲು ಕರಗ್ತಾನೆ ಇರಲಿಲ್ಲ. HD ಕುಮಾರಸ್ವಾಮಿಯವರು ಪೂಜೆಯನ್ನು ಮುಗಿಸಿ ಹೊರಬರ್ತಾ ಇರುವಂತಹ ದೃಶ್ಯ ಇದು. ತಾಯಿಗೆ ನಮಿಸಿ ಹೊರಬರ್ತಾ ಇರುವಂತಹ ದೃಶ್ಯ ಇದು. ಇನ್ಫ್ಯಾಕ್ಟ್ ನಿನ್ನೆಯಿಂದಲೂ ಕೂಡ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ HD ಕುಮಾರಸ್ವಾಮಿಯವರು. ಬೆಳಗ್ಗೆ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೂ ಕೂಡ ತೆರಳಿದ್ರು, ಜಾಗವನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ರು. ಮತ್ತೆ ವಾಪಸ್ HD ರೇವಣ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ಪೂಜೆಯಲ್ಲಿ ಭಾಗಿಯಾಗಿ ಈಗ ಮತ್ತೆ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾಜಿ ಪ್ರಧಾನಿ ದೇವೇಗೌಡರು, ಹಲವು ರಾಜಕೀಯ ಗಣ್ಯರು ಬಂದು ಅವರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ, ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಷ್ಟೇ ಪೂಜೆಯನ್ನು ಮುಗಿಸಿಕೊಂಡು ದೇವೇಗೌಡರು ಹೊರ ಬಂದಿರುವಂಥದ್ದು. ಒಂದು ಕಡೆ ಹೆಂಡತಿಯನ್ನು ಕಳೆದುಕೊಂಡಂತಹ ನೋವು, ಮತ್ತೊಂದು ಕಡೆ ಬಂದವರನ್ನೆಲ್ಲರೂ ಕೂಡ ಮಾತನಾಡಿಸ್ತಾ ಇರುವಂತಹ ಅವರ ನಡೆ, ಎರಡನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೂವಿನ ಪಲ್ಲಕ್ಕಿಯನ್ನು ಈಗ ತರುವಂತಹ ಕೆಲಸ ಆಗ್ತಾ ಇದೆ. ಹೊಳೆನರಸೀಪುರದ HD ರೇವಣ್ಣ ನಿವಾಸದ ನೇರ ದೃಶ್ಯಾವಳಿಗಳಿದೆ. ಪ್ರೀತಿಯ ಪತ್ನಿಯ ಅಗಲಿಕೆ HD ದೇವೇಗೌಡರ ಮುಖದಲ್ಲಿ ಕಾಡ್ತಾ ಇದೆ. ಅಂತಿಮ ಪೂಜೆಯನ್ನು ಮುಗಿಸಿ ಈಗ ಹೊರಬಂದಿದ್ದಾರೆ. ಹಲವು ಕ್ಷೇತ್ರದ ಗಣ್ಯರು ದೇವೇಗೌಡರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೇಲೆ ಹೂವಿನ ಪಲ್ಲಕ್ಕಿಯನ್ನು ಇಡಲಾಗಿದೆ. ಅದೇ ಪಲ್ಲಕ್ಕಿಯ ಮೇಲೇನೆ ಈಗ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇಡುವಂತಹ ಕೆಲಸ ಆಗುತ್ತೆ. ಇಲ್ಲಿಂದ ಆರಂಭ ಆಗುತ್ತೆ ಅಂತಿಮ ಯಾತ್ರೆ. 10 ಗ್ರಾಮಗಳ ಮೂಲಕ ಈ ಅಂತಿಮ ಯಾತ್ರೆ ಸಾಗಿ ಕೊನೆಗೆ ಹರದನಹಳ್ಳಿಯನ್ನು ತಲುಪುತ್ತೆ. ಹರದನಹಳ್ಳಿಯ ಗ್ರಾಮದಲ್ಲೂ ಕೂಡ ಅಂತಿಮ ಯಾತ್ರೆ ಸಾಗುತ್ತೆ. ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ದೇವೇಗೌಡರ ಜಾಗದಲ್ಲಿ ಅಂತಿಮ ವಿಧಿವಿಧಾನಗಳು 4 ಗಂಟೆಯ ಒಳಗಾಗಿ ಮುಕ್ತಾಯವಾಗುತ್ತೆ. ಈ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಪೂಜೆಯನ್ನು ಮುಗಿಸಿ ಹೊರಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಕೂಡ ಆರಂಭ ಆಗುತ್ತೆ. ದೇವೇಗೌಡರ ಅದೃಷ್ಟ ದೇವತೆ ಕುಮಾರಸ್ವಾಮಿ, ರೇವಣ್ಣ, ಬಾಲಕೃಷ್ಣ, ರಮೇಶ್, ಅನಸೂಯ, ಶೈಲಜಾ ಅವರ ಶಕ್ತಿ ಇದೇ ಚೆನ್ನಮ್ಮ ಆಗಿದ್ರು. ಚೆನ್ನಮ್ಮ ಅವರ ಅಗಲಿಕೆ ದೊಡ್ಡಗೌಡರ ಕುಟುಂಬಕ್ಕೆ ತುಂಬಲಾರದ ನಷ್ಟ. 1 ಗಂಟೆಯಿಂದ ನಡೀತಾ ಇದ್ದಂತಹ ಪೂಜಾ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯವಾಗಿವೆ. ಕಿರಿಮಗ ರಮೇಶ್ ಅವರ ಈಗ ಮತ್ತಷ್ಟು ವಿಧಿವಿಧಾನಗಳು ಕೂಡ ಅಲ್ಲಿ ನೆರವೇರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೇವೆ. ಹೊಳೆನರಸೀಪುರದ HD ರೇವಣ್ಣ ನಿವಾಸದ ನೇರ ದೃಶ್ಯಾವಳಿಗಳಿದು. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಮಾಡಿದ ನಂತರ ಮನೆಯಿಂದ ಈಗ ಪಾರ್ಥಿವ ಶರೀರವನ್ನು ಹೊರತರುವಂತಹ ಕೆಲಸ ಆಗಿದೆ. ಈಗ ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅದಕ್ಕೂ ಮೊದಲು ಒಂದಿಷ್ಟು ವಿಧಿವಿಧಾನಗಳು ಅರ್ಚಕರ ಸೂಚನೆಯ ಮೇರೆಗಲ್ಲಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದಿಂದ ಸ್ಟಾರ್ಟ್ ಆಗುತ್ತೆ. 20 ಗ್ರಾಮಗಳಲ್ಲಿ
ಈ ಅಂತಿಮ ಯಾತ್ರೆ ಸಾಗುವಂಥದ್ದು. ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು ಕೂಡ ರೇವಣ್ಣ ಅವರ ನಿವಾಸದಿಂದ ನಿರ್ಗಮಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಇಲ್ಲಿಯೇ ಇದ್ದರು HD ಕುಮಾರಸ್ವಾಮಿ ಅವರು. ಬೆಳಗ್ಗೆಯೂ ಕೂಡ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಹೋಗಿ ಜಾಗವನ್ನು ನೋಡ್ಕೊಂಡು ಬಂದಿದ್ದರು.